ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಸಂಧಿಗಳು ಎಂದರೆ ಕನ್ನಡ ಪದ ಪ್ರತ್ಯಯಗಳು ಅಥವಾ ಕನ್ನಡ ಪದಗಳು ಸೇರಿ ಆಗುವ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯುತ್ತಾರೆ. ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ 4 ವಿಧಗಳನ್ನು ನೋಡುತ್ತೇವೆ. 1 ಲೋಪಸಂಧಿ, 2 ಆಗಮ ಸಂಧಿ, 3 ಆದೇಶ ಸಂಧಿ, 4 ಪ್ರಕೃತಿ ಭಾವ ಸಂಧಿ. ಈಗ ನಾವು ಲೋಪಸಂಧಿ ಎಂದರೇನು ಹಾಗೂ ಉದಾಹರಣೆಗಳನ್ನು ನೋಡೋಣ. ಲೋಪಸಂಧಿ ಎಂದರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಒಂದು ಅಕ್ಷರ ಲೋಪವಾದರೆ ಅದನ್ನೇ ಲೋಪಸಂಧಿ ಎಂದು ಕರೆಯುತ್ತಾರೆ. ಅಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪವಾದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆಗಳು: ಊರೂರು. ಈ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಊರು ಅಧಿಕ್ ಊರು, ಸ್ವರದ ಮುಂದೆ ಸ್ವರ ಬಂದಿದೆ ಹಾಗೂ ಪೂರ್ವ ಪದದ ಉ ಸ್ವರವು ಲೋಪವಾಗಿದೆ. ಹೊಟ್ಟೆಗಿಲ್ಲದೆ. ಇದನ್ನು ಬಿಡಿಸಿ ಬರೆದಾಗ ಹೊಟ್ಟೆಗೆ ಅಧಿಕ್ ಇಲ್ಲದೆ, ಹೊಟ್ಟೆಗಿಲ್ಲದೆ. ಇಲ್ಲಿ ಕೂಡ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಅಕ್ಷರವು ಲೋಪವಾಗಿದೆ. ಎ ಅಧಿಕ್ ಇ, ಏಕಾರವು ಲೋಪವಾಗಿದೆ. ಇದೇ ರೀತಿಯಾಗಿ ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ. ಉಸಿರಾಡು. ಉಸಿರು ಅಧಿಕ್ ಆಡು, ಉಸಿರಾಡು. ಇಲ್ಲಿ ಕೂಡ ಊಕಾರ ಲೋಪವಾಗಿದೆ. ದೇವರಿಂದ. ದೇವರು ಅಧಿಕ್ಕಿಂದ ದೇವರಿಂದ, ಸ್ವರದ ಮುಂದೆ ಸ್ವರ ಬಂದಿದೆ. ಉ ಅಧಿಕ್ಕಿ 2 ಸ್ವರಗಳು ಸಂಧಿಯಾಗುವಾಗ ಊಕಾರ ಲೋಪವಾಗಿದೆ. ಅವನಂತೆ. ಅವನು ಅಧಿಕ್ ಅಂತೆ, ಅವನಂತೆ. ಇಲ್ಲಿ ಕೂಡ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಸ್ವರವು ಅಕಾರ ಲೋಪವಾಗಿದೆ. ಅಲ್ಲಲ್ಲಿ. ಅಲ್ಲಿ ಅಧಿಕಲ್ಲಿ, ಅಲ್ಲಲ್ಲಿ. ಇಲ್ಲಿ ಈಕಾರ ಲೋಪವಾಗಿದೆ. ಈ ದಿನ ನಾವು ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಧನ್ಯವಾದಗಳು.